ನಾವು ಮಾಡ್ತಿರೋ ಈ ಚಿಕ್ಕ ಕಥೆಯಲ್ಲಿ ಮೂರು ಕ್ಯಾರೆಕ್ಟರ್ಸ್ ಬರುತ್ತೆ. ಆ ಕ್ಯಾರೆಕ್ಟ್ರಲ್ಲಿ ಒಂದು ಪುಟ್ಟ ಕ್ಯಾರೆಕ್ಟ್ರ್, ಆದರೆ ಆ ಪುಟ್ಟ ಕ್ಯಾರೆಕ್ಟರ್ ಹೆಸರೇ ಲಸಿಕಾ ಅಂತ. ಲಸಿಕಾದ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಕೆಲಸ ಇಲ್ಲ, ಬರೀ ಗೊಂಬೆ ಜೊತೆ ಆಟ ಆಡೋದು, ಊಟ ಮಾಡೋದು, ಗೊಂಬೆಗೆ ಊಟ ಮಾಡಿಸೋದು, ಸ್ನಾನ ಮಾಡಿಸೋದು, 3 ಹೊತ್ತು ಆ ಗೊಂಬೆ ಜೊತೆನೇ ಆಟ ಆಡೋದು, ಮಾತಾಡೋದು, ಮಲ್ಕೊಳ್ಳೋದು ಅಷ್ಟೇ. ನೆಕ್ಸ್ಟ್ 2ನೇ ಕ್ಯಾರೆಕ್ಟರ್ ಬಂದ್ಬಿಟ್ಟು ಲಸಿಕಾ ಅವ್ರ ಅಪ್ಪ ವರ್ಕ್ ಫ್ರಮ್ ಹೋಮ್ ಇದ್ದಾರೆ, ಆದರೆ 3 ಹೊತ್ತು ಆಫೀಸ್ ಕೆಲಸನೇ ಮಾಡ್ತಿರ್ತಾರೆ, ಮನೆ ಕೆಲಸ ಏನೂ ಮಾಡಲ್ಲ. ಹಾಗಾಗಿ ಅವರು ಬೆಳಿಗ್ಗೆ ಎದ್ದಾಗಿಂದ ಸಂಜೆ ರಾತ್ರಿ ಮಲಗೋವರೆಗೂ ಇನ್ನೇನು ಕೆಲಸ ಇಲ್ಲ, ಬರೀ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಯಾವಾಗ ಕೇಳಿದ್ರು ಕೆಲಸ 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 ಅಂತ ಮಾಡ್ತಾ ಇರ್ತಾರೆ. ಇನ್ನು 3ನೇ ಹಾಗೂ ಕೊನೆ ಕ್ಯಾರೆಕ್ಟರ್ ಬಂದ್ಬಿಟ್ಟು ಲಸಿಕಾ ಅವರಮ್ಮಂದು ಅಡುಗೆ ರೂಮ್ ಡಿಪಾರ್ಟ್ಮೆಂಟು. ಅಡುಗೆ ರೂಮ್ ಬಿಟ್ಟು ಹೊರಗಡೆ ಬರೋದು ಸೀನೇ ಇಲ್ಲ. ಯಾವಾಗಲೂ ಗಂಡಂಗೆ ಮಗುಗೆ ಅಡುಗೆ ಅದು ಇದು ಮಾಡಾಕೋದು, ಪಾತ್ರೆ ತೊಳೆಯೋದು, ಅಡುಗೆ ರೂಮ್ ಕೆಲಸನೇ ಆಗೋಯ್ತು. ಅಮ್ಮ ಬಾಲ್ ಬಾ ಈಶಮ್ಮ. ಸಾರಿ ಚಿನಿ, ನೀನು ಪಾತ್ರೆ ತೊಳಿಬೇಕು, ಅಡುಗೆ ಮಾಡಬೇಕು, ನಿಂಗೆ ಹೊಟ್ಟೆ ಎಸಿರ್ತೀವಿ ಅಲ್ವಾ, ಅದಕ್ಕೆ ಬೇಗ ಅಡುಗೆ ಮಾಡಿಬಿಡ್ತೀನಿ, ನೀನು ಒಬ್ಬಳೆ ಆಟ ಆಡ್ಕೊ ಪ್ಲೀಸ್. ಈಗ ಆಗಲ್ಲ, ತುಂಬಾ ವರ್ಕ್ ಇದೆ, ಹೋಗಿ ಆಟ ಆಡ್ಕೋ ಹೋಗು. ಪಪ್ಪ ಬಾಲ್ ಬಾ. ಆಗಲ್ಲ, ತುಂಬಾ ವರ್ಕ್ ಇದೆ, ಹೋಗಿ ಆಟ ಆಡ್ಕೋ ಹೋಗು. ಪಪ್ಪ ಗುಂಬು ಪಪ್ಪ ಹೊಡೆತಾರೆ. ತರ್ಬೋ